ತುರುವೇಕೆರೆಯಲ್ಲಿ ಮುಂದುವರಿದ ಅಹೋರಾತ್ರಿ ಧರಣಿ. ಅಧಿಕಾರಿಗಳ ನಡೆ ಖಂಡಿಸಿ ರಸ್ತೆ ತಡೆ ಚಳುವಳಿಗೆ ನಿರ್ಧಾರ. ತುರುವೇಕೆರೆ ತಾಲೂಕಿನ ದಂಡಿನಶಿವರ ಹೋಬಳಿ ವ್ಯಾಪ್ತಿಯ ಬಿಸಿ ಕಾವಲ್ನಲ್ಲಿ ಅಕ್ರಮವಾಗಿ ನಡೀತಾ ಇರುವ ಭೂ ಮಾಫಿಯಾ ವಿರುದ್ಧ ಹಾಗೂ ನಕಲು ಮಂಜೂರು ಚೀಟಿ ಸೃಷ್ಟಿಸಿ ಮೂಲ ಮಂಜೂರುದಾರರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಂದು ಆರೋಪಿಸಿ ರೈತ ಸಂಘಟನೆ ಹಾಗೂ ದಲಿತ ಸಂಘಟನೆಗಳು ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿ ಆವರಣದಲ್ಲಿ ಕಳೆದ 5 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮುಂದುವರೆಸಿದ್ದಾರೆ. ಕಳೆದ 5 ದಿನಗಳಿಂದ ರೈತರು ಹಾಗೂ ದಲಿತ ಸಂಘರ್ಷ ಸಮಿತಿಯಿಂದ ಹೋರಾಟ ಮುಂದುವರಿತಾ ಇದ್ರು. ಅಧಿಕಾರಿಗಳು ಸ್ಥಳಕ್ಕೆ ಬಂದು ಅಹವಾಲನ್ನ ಸ್ವೀಕರಿಸದೇ ಇದ್ದು ಹೋರಾಟಗಾರರನ್ನ ಮತ್ತಷ್ಟು ಕೆರಳಿಸುವಂತೆ ಮಾಡಿದೆ. ಇನ್ನು ತುರುವೇಕೆರೆ ತಾಲೂಕು ಕಚೇರಿಯ ಮುಂಭಾಗದಲ್ಲಿ ಬಿಸಿಲನ್ನ ಲೆಕ್ಕಿಸದೆ ರೈತರು ದಲಿತ ಸಂಘರ್ಷ ಸಮಿತಿ ಹಾಗೂ ಹಸಿರು ಸೇನೆ ವತಿಯಿಂದ ಪ್ರತಿಭಟನೆ ನಡೆಸ್ತಾ ಇದ್ರು. ಈವರೆಗೂ ಪ್ರತಿಭಟನಾ ಸ್ಥಳಕ್ಕೆ ಅಧಿಕಾರಿಗಳು ಬಂದಿಲ್ಲ. ಪ್ರತಿಭಟನಾಕಾರರಿಂದ ಅಹವಾಲನ್ನ ಸ್ವೀಕರಿಸಿಲ್ಲ. ಇದು ಪ್ರತಿಭಟನಾಕಾರರನ್ನ ಮತ್ತಷ್ಟು ಕೆರಳಿಸುವಂತೆ ಮಾಡಿದ್ದು ಅಧಿಕಾರಿಗಳ ವಿರುದ್ಧ ಆಕ್ರೋಶ ಹೊರಹಾಕ್ತಿದ್ದಾರೆ. ಇನ್ನು ಸೋಮವಾರ ಭೂ ಮಾಫಿಯಾ ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳ ನಡೆ ಖಂಡಿಸಿ ತುರುವೇಕೆರೆ ಪಟ್ಟಣದಲ್ಲಿ ರಸ್ತೆ ತಡೆ ಚಳುವಳಿಯನ್ನ ನಡೆಸಲಾಗುವುದೆಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಯಾವುದೇ ಅಧಿಕಾರಿಗಳೇ ಆಗಲಿ, ತಹಸೀಲ್ದಾರ್ ಆಗಲಿ, ಎಸಿ ಅವರೇ ಆಗಲಿ, ಡಿಸಿ ಆಗಲಿ, ಇಲ್ಲೇನು ಸತ್ತಿದಾರೋ ಬದುಕೋರೋ ಅಂತ ಈ ಕಡೆ ಒಬ್ಬರು ಗಮನ ಹರಿಸ್ತಾ ಇಲ್ಲ. ಏನು ಇವರ ಹೋರಾಟಗಾರರ ಒಂದು ಅಹವಾಲವನ್ನು ಸಹ ಅವರು ಕೇಳ್ತಾ ಇಲ್ಲ. ಮುಂದೆ ಏನಾದರೂ ಅನಾಹುತಗಳಾದರೆ ಈ ತಾಲೂಕು ದಂಡಾಧಿಕಾರಿಗಳು ಹಾಗೂ ಈ ಜಿಲ್ಲಾಧಿಕಾರಿಗಳೇ ಈ ಉಸ್ತುವಾರಿ ಸಚಿವರೇ ನೇರ ಕಾರಣ ಆಗ್ತಾರೆ. ಅದರಿಂದ ಕೂಡಲೇ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಈ ಹೋರಾಟದ ಬಗ್ಗೆ ಗಮನ ಹರಿಸಿ ಎಲ್ಲ ಬಡ ರೈತರಿಗೆ ಕಾನೂನುಬದ್ಧವಾಗಿ ನ್ಯಾಯವನ್ನು ದೊರಕಿಸಬೇಕಾಗಿ ನಮ್ಮಲ್ಲಿ ಕೇಳ್ತಾ ಇದ್ದೀವಿ. ಇನ್ನು ಈ ವೇಳೆ ಮಾತನಾಡಿದ ದಂಡಿನಶಿವರ ಕುಮಾರ್, ತಾಲೂಕು ಕಚೇರಿಯ ಮುಂಭಾಗ ನಡೀತಾ ಇರುವ ಪ್ರತಿಭಟನೆಯು 5ನೇ ದಿನಕ್ಕೆ ಕಾಲಿಟ್ಟಿದ್ರೂ ಕೂಡ ಕಂದಾಯ ಇಲಾಖೆಯ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ಉಪ ವಿಭಾಗಾಧಿಕಾರಿಗಳು, ತಾಲೂಕು ತಹಸೀಲ್ದಾರ್ ಅವರು ಕೂಡ ಧರಣಿ ನಿರತ ಸ್ಥಳಕ್ಕೆ ಧಾವಿಸದೆ ಅಹವಾಲನ್ನ ಕೇಳದೆ ಜಾಣ ಕುರುಡರಾಗಿದ್ದಾರೆ. ಅವರು ಕೂಡ ಭೂ ಮಾಫಿಯಾದವರ ಜೊತೆ ಕೈಜೋಡಿಸಿರಬೇಕು ಎಂದು ಆರೋಪ ಮಾಡಿದ್ದು, ಮುಂದೆಯಾಗುವ ಎಲ್ಲದಕ್ಕೂ ಅಧಿಕಾರಿಗಳೇ ಕಾರಣ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಇಲ್ಲಿಗೆ 5 ದಿನದಿಂದ ನಿರಂತರವಾಗಿ ತಾಲೂಕು ಕಚೇರಿ ಮುಂಭಾಗ ಧರಣಿಯನ್ನು ನಡೆಸ್ತಿದ್ದೀವಿ. ಈ ಸಂಬಂಧಪಟ್ಟಂತೆ ತಾಲೂಕಿನ ದಂಡಾಧಿಕಾರಿಗಳಾಗಲಿ, ಸಂಬಂಧಪಟ್ಟ ಯಾವುದೇ ಅಧಿಕಾರಿಗಳಾಗಲಿ ನಮ್ಮನ್ನು ಈ ಸ್ಥಳಕ್ಕೆ ಬಂದು ಯಾವುದೇ ರೀತಿಯ ಒಂದು ನಮ್ಮ ನೋವನ್ನು ಅಳಲನ್ನು ಕೇಳಿಲ್ಲ. ಹಾಗಾಗಿ ನಾವು ಇದನ್ನು ತಾಲೂಕು ಆಡಳಿತ ವಿರುದ್ಧ ಖಂಡಿಸಿ ಸೋಮವಾರ ಎಲ್ಲ ರೈತ ಸಂಘಟನೆಗಳು, ದಲಿತರ ಸಂಘಟನೆಗಳು ಸೇರಿ ರಸ್ತೆ ತಡೆಯನ್ನು ನಡೆಸೋದಕ್ಕೆ ನಾವು ತೀರ್ಮಾನ ಮಾಡಿದ್ದೀವಿ. ಇನ್ನು ಈ ವೇಳೆ ರೈತ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಗೌಡ, ಕುರುಬರ ಸಮಾಜದ ಅಧ್ಯಕ್ಷ ಕಲ್ಕೆರೆ ರಘು, ರೇವಣ್ಣ, ದಲಿತ ಮುಖಂಡರಾದ ಮಲ್ಲೂರು ತಿಮ್ಮೇಶ, ಚಿದಾನಂದ, ಬಿಗೇನಹಳ್ಳಿ ಪುಟ್ಟರಾಜು ಸೇರಿದಂತೆ ಅನೇಕ ರೈತರು ಮತ್ತು ಮುಖಂಡರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.